ಮಹಿಮೆಯ ದೈವ ಸಂಬಂಧದ ಹಬ್ಬವನ್ನು ಕೊಂಡಾಡುತ್ತಿದೆ. ಈ ದೈವ ಸಂಬಂಧವನ್ನು ನಾವು ಪರಮ ತ್ರಿತ್ವರೆಂದು ನಾವು ಕರೆಯುತ್ತೇವೆ. ಧರ್ಮೋಪದೇಶ ತರಗತಿಯಲ್ಲಿ ನಾವು ಕಲಿಸುವ ಪ್ರಥಮ ಪಾಠವೆಂದರೆ ಪರಮ ತ್ರಿತ್ವರ ಬಗ್ಗೆ ನೀಡುವ ಅರಿವು, ಜ್ಞಾನ. ಪ್ರಪ್ರಥಮವಾಗಿ ನಾವು ಯಾವ ರೀತಿಯಲ್ಲಿ ಶಿಲುಬೆ ಗುರುತನ್ನು ಹಾಕುವಾಗ ಪರಮ ತ್ರಿತ್ವರನ್ನು ಸ್ಮರಿಸಿ ಅವರ ಮೂಲಕ ನವ ಸೃಷ್ಟಿಯಾಗಿ, ಅವರ ಮೂಲಕ ನವ ಪ್ರೀತಿಯನ್ನು ಪಡೆದುಕೊಂಡು, ಅವರ ಮೂಲಕ ನಾವು ನವ ಮನುಷ್ಯರಾಗಿ ಬದುಕಲು ಸಾಧ್ಯ ಎಂಬುದನ್ನು ತೋರಿಸಿಕೊಡುವುದು ಮಾತ್ರವಲ್ಲದೆ ಅದನ್ನು ಹೊತ್ತುಕೊಂಡು ಬದುಕುವುದಕ್ಕೆ ನೀಡುವ ಒಂದು ಮಹಿಮೆಯ ಶಕ್ತಿ. ಪರಮತತ್ವದ ರಹಸ್ಯ ನಮಗೆ ಗ್ರಹಿಕೆಗೆ ನಿಲುಕದ್ದು ಎನ್ನುವುದು ಸಾಮಾನ್ಯ ಮಾತು. ಆದರೆ ಪ್ರೀತಿ ಸ್ವರೂಪರಾದ ದೇವರು ತಮ್ಮ ಪ್ರೀತಿಯನ್ನು ಯೇಸು ಕ್ರಿಸ್ತ ತ್ಯಾಗದ ಮೂಲಕ ವ್ಯಕ್ತಪಡಿಸಿರುವರು. ಹಾಗೆಯೇ ಕ್ರಿಸ್ತ ತ್ಯಾಗದ ಮೌಲ್ಯವು ನಮ್ಮಲ್ಲಿ ದೃಢವಾಗಲೆಂದು ಪವಿತ್ರಾತ್ಮರಾದರು, ಪ್ರೀತಿಯಾದರು, ಸ್ನೇಹರಾದರು, ಪ್ರೀತಿ, ತ್ಯಾಗ ಮತ್ತು ರಕ್ಷಣೆಯ ಸ್ವರೂಪವಾದವರೇ ಈ ಪರಮತ್ರಿತ್ವ ಎಂದು ನಾವು ಸರಳವಾಗಿ ಅರ್ಥೈಸಿಕೊಳ್ಳಬಹುದು, ತಿಳಿದುಕೊಳ್ಳಬಹುದು. ಇಂದು ಪರಮತ್ರಿತ್ವ ಮಹೋತ್ಸವವನ್ನು ಆಚರಿಸುವಾಗ ಪವಿತ್ರ ಗ್ರಂಥದ ಪ್ರಭು ಕ್ರಿಸ್ತರೇ ಅಭಿವ್ಯಕ್ತಪಡಿಸಿರುವ ತಂದೆ, ಮಗ ಮತ್ತು ಆತ್ಮ ಸಂದೇಶವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಪರಮತ್ರಿತ್ವದ ಪರಿಪೂರ್ಣ ಪ್ರೀತಿಯನ್ನು ಸಾರಲು ಬೇಕಾದ ಶಕ್ತಿಗಾಗಿ ಪ್ರಾರ್ಥಿಸುತ್ತಾ ಈ ಮೂವರ ವಿರುದ್ಧವಾಗಿ ನಾವು ಕಟ್ಟಿಕೊಂಡ ಪಾಪಗಳಿಗಾಗಿ, ಈ ಮೂವರು ನಮಗೆ ನೀಡಿದ ಆದೇಶ ಆಜ್ಞೆಗಳನ್ನು ನಾವು ಪಾಲಿಸದೆ ಇವರ ದೂರವಾಗಿ ಬಾಡಿದ ಕ್ಷಣಗಳನ್ನು ಸ್ಮರಿಸಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ Amen.
ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಸತ್ಯದ ದಿವ್ಯವಾಣಿಯನ್ನು, ಪಾವನತೆಯ ಪವಿತ್ರಾತ್ಮರನ್ನು ಈ ಲೋಕಕ್ಕೆ ಕಳುಹಿಸಿ ಪರಮತತ್ವದ ಮೋಘ ರಹಸ್ಯವನ್ನು ಮಾನವ ಕುಲಕ್ಕೆ ಹಾರುತ್ತಿದ್ದೀರಿ. ನೈಜ ವಿಶ್ವಾಸವನ್ನು ನಿವೇದಿಸುವ ನಾವು ನಿತ್ಯ ತ್ರಿತ್ವದ ಮಹಿಮೆಯನ್ನು ಒಪ್ಪಿಕೊಳ್ಳುವಂತೆಯೂ ವೈಭವದಲ್ಲಿ ಪ್ರಬಲವಾದ ನಿಮ್ಮ ಐಕ್ಯತೆಯನ್ನು ಆರಾಧಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು. ಮೋಶೆ ಮೊದಲಿದ್ದ ಹಲಗೆಗಳಂತೆ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ಸರ್ವೇಶ್ವರನ ಅಪ್ಪಣೆಯ ಮೇರೆಗೆ ಬೆಳಿಗ್ಗೆ ಎದ್ದು ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಸರ್ವೇಶ್ವರ ಸ್ವಾಮಿ ಮೇಘಾವೃತರಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಸರ್ವೇಶ್ವರ ಮೋಶೆ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು: ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿತಾದರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿರಿ ಎಂದು ಪ್ರಾರ್ಥಿಸಿದನು. ದೇವರ ವಾಕ್ಯವಿದು. ಶ್ಲೋಕ: ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾಯುತವಾದ ನಿಮ್ಮ ನಾನು ಸ್ತುತ್ಯಾರ್ಹವಾದದ್ದು, ಪರಮ ಪೂಜ್ಯವಾದದ್ದು, ಎಂದೆಂದಿಗೂ ಘನತರವಾದದ್ದು. ಶ್ಲೋಕ: ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಾಗರಾದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಶ್ಲೋಕ: ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಗಗನ ಮಂಡಲದಲ್ಲಿ ಸ್ತೋತ್ರ ಪಾತ್ರರು. ನೀವು ಸ್ತುತ್ಯರು, ಎಂದೆಂದಿಗೂ ಮಹಿಮಾನ್ವಿತರು. ಶ್ಲೋಕ: ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಎರಡನೆಯ ವಾಚನ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಅಧ್ಯಾಯ 13, ದೈವವಚನಗಳು 11ರಿಂದ 13 ತನಕ. ಸಹೋದರರೇ, ಸಂತೋಷದಿಂದಿರಿ, ಪರಿಪೂರ್ಣರಾಗಲು ಪ್ರಯತ್ನಿಸಿರಿ. ನನ್ನ ಬುದ್ಧಿ ಮಾತುಗಳಿಗೆ ಕಿವಿಗೊಡಿ, ಒಮ್ಮನಸ್ಸಿನಿಂದ ಬಾಳಿರಿ, ಸಮಾಧಾನದಿಂದ ಜೀವಿಸಿರಿ. ಆಗ
ಪ್ರೀತಿ ಮತ್ತು ಶಾಂತಿ ಸ್ವರೂಪರಾದ ದೇವರು ನಿಮ್ಮೊಡನೆ ಇರುತ್ತಾರೆ. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವ ಜನರೆಲ್ಲರೂ ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರ ವಾಕ್ಯವಿದು. Alleluia, 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 Alleluia. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯುಗ ಯುಗಾಂತರಕ್ಕೂ. ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಪುನೀತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಮೂರನೇ ಅಧ್ಯಾಯ ದೈವವಚನಗಳು 14, 17 ಮತ್ತು 18. ಯೇಸು ನಿಕೋದೇಮನಿಗೆ ಇಂತೆಂದನು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ. ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲೇ ವಿಶ್ವಾಸವಿಲ್ಲ. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರನೇ, ಇಂದು ಶ್ರೀ ಧರ್ಮಸಭೆ ಒಂದು ಮಹಿಮೆಯ ಮಹೋನ್ನತವಾದ ಮಹೋತ್ಸವವನ್ನು ಆಚರಿಸುತ್ತಿದೆ. ಪರಮ ತ್ರಿತ್ವರ ಹಬ್ಬವನ್ನು ನಾವು ಕೊಂಡಾಡುತ್ತಿದ್ದೇವೆ. ಪೀಠಿಕೆಯಲ್ಲಿ ನಾವು ನಿಮಗೆ ತಿಳಿಸಿದ ಹಾಗೆ ಇದು ದೈವ ಸಂಬಂಧಗಳ ಒಂದು ಮಹೋತ್ಸವ. ಯಾಕೆ ನಾವು ಈ ಅರಿವನ್ನು, ಈ ತಿಳುವಳಿಕೆಯನ್ನು, ಈ ಜ್ಞಾನವನ್ನು ಪಡೆಯಬೇಕೆಂದರೆ ಕಾರಣ, ಒಂದು ವೇಳೆ ಈ ಸತ್ಯ ನಮ್ಮಲ್ಲಿ ನೆಲೆಗೊಳ್ಳದಿದ್ದರೆ ಈ ಪರಮತ್ರಿತ್ವ ಬರೇ ಒಂದು ರಹಸ್ಯವಾಗಿರುತ್ತದೆ. ಇದು ನಿಜ, ಇದು ಪರಮ ರಹಸ್ಯ. ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟ, ಯೋಚಿಸುವುದಕ್ಕೆ ಬಹಳ ಬಹಳ ಕಷ್ಟ. ಆದ ಕಾರಣ ಇದು ಬರೀ ಒಂದು ತತ್ವವಲ್ಲ, ಇದು ಒಂದು ಕಲ್ಪನೆಯಲ್ಲ, ಇದು ಬರೀ ಒಂದು ಸಿದ್ಧಾಂತವಲ್ಲ. ಪರಮತ್ರಿತ್ವರು ಅವರು ಬದುಕು, ಪರಮತ್ರಿತ್ವರು ಅವರು ಜೀವ. ಇದನ್ನು ನಾವು ವಿಶ್ವಾಸಿಸಿ ಜೀವಿಸಬೇಕಾಗಿದೆ. ಅದಕ್ಕೆ ನಾನು ಹಲವಾರು ಪ್ರಬೋಧನೆಗಳಲ್ಲಿ ಹೇಳುವ ಒಂದು ವಿಷಯ, ವಿಂಗಡಿಸಬೇಕಾಗಿದೆ, ವ್ಯತ್ಯಾಸವನ್ನು ನೋಡಬೇಕಾಗಿದೆ. ಯಾವುದಕ್ಕೆ? ನಂಬಿಕೆಗೂ ವಿಶ್ವಾಸಕ್ಕೂ ವ್ಯತ್ಯಾಸ ನೋಡಬೇಕಾಗಿದೆ. ನಂಬಿಕೆ ಎಂದರೆ ಏನು?
ನಾವು ನೋಡದೇ ಇರುವ ಒಂದು ವ್ಯಕ್ತಿಯ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಅದನ್ನು ನಂಬಿ ಸ್ವೀಕರಿಸುವುದು, ತೆಗೆದುಕೊಳ್ಳುವುದು. ಇವಾಗ ನಾವು ಕೊರೋನಾ ವೈರಸ್ ತಗೊಳ್ಳುವುದು, ನಮ್ಮ ಸಾಧಾರಣ ಕಣ್ಗಳಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯತೆಗಳೇ ಇಲ್ಲ. ಬರೇ ಟಿವಿಯಲ್ಲಿ ಹಲವಾರು ಪಟಗಳಲ್ಲಿ ನಾವು ನೋಡುವುದೆಂದರೆ ಅದಕ್ಕೆ ವಿಚಿತ್ರವಾದ ರೂಪಗಳನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದಲೇ ಒಬ್ಬರನ್ನ ಕೇಳಿದ್ರು, ಅದಕ್ಕೆ ಅವರೇ ನೀವು ನೋಡಿರ್ಬೋದು, ಈ ಜೋಕ್ ತರ ಹೇಳಿರ್ತಾರೆ, ಕೊರೋನಾ ಅಂದ್ರೆ ಏನಂತ. ತಮಿಳುನಾಡಲ್ಲಿ ಒಬ್ಬ ಮಹಿಳೆ ಹೇಳ್ತಾರೆ, ಕೊರೋನಾ ಬಂದ್ಬಿಟ್ಟು ಒಂದು ಸೊಳ್ಳೆ ತರ ಅಂತ. ಸೊಳ್ಳೆ ನಾವು ಕಣ್ಗಳಿಂದ ನೋಡ್ಬೋದು, ಆದರೆ ಈ ವೈರಾಣನ್ನ ನೋಡಲು ಸಾಧ್ಯವೇ ಇಲ್ಲ. ಬರೀ ಮೈಕ್ರೋಸ್ಕೋಪ್ ಇಂದ ಮಾತ್ರ ನೋಡಕ್ಕೆ ಸಾಧ್ಯ. ಆದ್ರೆ ನಾವು ನಂಬ್ತೀವಿ. ಹೇಗೆ ನಂಬುತ್ತೇವೆ? ಅದರ ಪರಿಣಾಮ, ಅದರಿಂದ ಉಂಟಾದ ಹಲವಾರು ಅನಾಹುತಗಳು, ಅದರ ಫಲಿತಾಂಶ, ಅದನ್ನು ನೋಡಿ ನಾವು ನಿಜ ಯಾವುದೋ ಒಂದು ಭಯಂಕರವಾದ ವೈರಾಣಿದೆ, ಅದು ನಮ್ಮನ್ನು ನಾಶಪಡಿಸಲು ಸಾಧ್ಯ. ಆದರೆ ಇದರ ಸುಸಂದೇಶದಲ್ಲಿ ಯೋವಾನ ಸುಸಂದೇಶ 3ನೇ ಅಧ್ಯಾಯ ವಚನಗಳು 16, 17, 18. 16ರಲ್ಲಿ ಪ್ರಭು ಕ್ರಿಸ್ತರು ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಎಂತ ಭರವಸೆ ಕೊಡ್ತಾ ಇದ್ದಾರೆ? ತಂದೆ ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಾರೆ, ಧಾರಾಕಾರವಾಗಿ ಪ್ರೀತಿಸುತ್ತಿದ್ದಾರೆ. ಅವರ ಪ್ರೀತಿ ಎಷ್ಟರ ಮಟ್ಟಿಗೆ ಆಳವಾಗಿದೆ ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದು ನೀಡಿದರು. ಇಂಥ ಒಂದು ಮಹತ್ತರವಾದ ಕೊಡುಗೆಯನ್ನು ದೇವರು ಕೊಟ್ಟಿರುವಾಗ ಆ ಕೊಡುಗೆಯನ್ನು ನಾವು ಅಂಗೀಕರಿಸಬೇಕಾಗಿದೆ, ಸ್ವೀಕರಿಸಬೇಕಾಗಿದೆ. ಇದನ್ನು ಅಂಗೀಕರಿಸಿ ಸ್ವೀಕರಿಸುವುದೆಂದರೆ ಕ್ಷಣ ಕ್ಷಣಕ್ಕೂ ಅನುಭವಿಸುವುದು, ಕ್ಷಣ ಕ್ಷಣಕ್ಕೂ ಜೀವಿಸುವುದು, ಕ್ಷಣ ಕ್ಷಣಕ್ಕೂ ಅದರಲ್ಲಿ ನೆಲೆಗೊಂಡಿರುವುದು. ಇಂಥ ವಿಶ್ವಾಸ ನಮ್ಮಲ್ಲಿ ಇರದ ಪಕ್ಷದಲ್ಲಿ ಏನಾಗುತ್ತದೆ? ಪ್ರಭು ಕ್ರಿಸ್ತರು ಇದನ್ನೇ ಆತನಲ್ಲಿ ವಿಶ್ವಾಸವಿಟ್ಟು ಯಾರು ಬದುಕುತ್ತಾರೋ ನಾಶವಾಗದ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದೇ ದೇವರ ಉದ್ದೇಶ, ದೇವರ ಯೋಜನೆ. ಆದ ಕಾರಣ ಇಲ್ಲಿ ನಮಗೆ ಗೊತ್ತಾಗ್ತದೆ ತಂದೆ ದೇವರೆಂದರೆ ಯಾರು. ತಂದೆ ದೇವರು ಒಬ್ಬ ಯೋಜಕ. ಯೋಜಕ ಅಂದ್ರೆ ಏನು? ಯೋಜನೆಯನ್ನು ಏರ್ಪಡಿಸುವವರು. ತಂದೆ ದೇವರು ಮಹಾ ಯೋಚನೆಯನ್ನು ನಮಗೆ ಕೊಡುವವರು. ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ ತಂದೆ ದೇವರು ಇಸ್ ಅ ಪ್ಲಾನರ್. ಸೃಷ್ಟಿಯ ಪ್ರಾರಂಭದಲ್ಲಿ ಒಂದು ದೊಡ್ಡ ಪ್ಲಾನ್ ಮಾಡಿ ಅದನ್ನ ನಮ್ಮ ಮುಂದಿಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ತಂದೆ ದೇವರು ಮಹಾ ಯೋಜಕ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಈ ಲೋಕವನ್ನು ಕಾಪಾಡುವುದಕ್ಕೆ. ಇವತ್ತು ಎಷ್ಟೋ ಜನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಬ್ಬಿಸ್ತಾ ಇದ್ದಾರೆ ದೇವರ ವಿರುದ್ಧವಾಗಿ. ದೇವರು ಏನ್ ಮಾಡ್ತಾ ಇದ್ದಾರೆ? ದೇವರು ಏನು ಹೇಳಿದ್ದಾರೆ? ಸುಮಾರು ಜನ ಸಾಯ್ತಾ ಇದ್ದಾರೆ. ಯಾಕೆ ಜನರು ಸಾಯ್ಬೇಕು? ದೇವರೆಂದರೆ ಅವರು ನಮ್ಮನ್ನು ರಕ್ಷಿಸುವವರು, ದೇವರೆಂದರೆ ನಮ್ಮನ್ನು ಕಾಪಾಡುವವರು. ಖಂಡಿತ ಆ ದೇವರನ್ನು ನಾವು ವಿಶ್ವಾಸಿಸಿ ಬದುಕಬೇಕಾಗಿದೆ. ಇದು ಎಷ್ಟು ಜನ ನಂಬೋದಿಲ್ಲ.
ದೇವರಿದ್ದರೆ ನನಗೆ ಏನೂ ಆಗೋದಿಲ್ಲ. ಮಗನಿಗೆ ನೋಡಿ, ನಾವು ಎಷ್ಟು ದಿನ ಪೂಜೆಗಳನ್ನ ನಾವು ಮಾಡ್ತಾ ಇದ್ದೀವಿ. ನೀವು ಬೇಕಾದರೆ ಹೋಗ್ಬಿಟ್ಟು ಆಸ್ಪತ್ರೆ ಚೆಕ್ ಮಾಡಬಹುದು. ನಮ್ಮಲ್ಲಿ ಯಾರಿಗಾದರೂ ಈ ಕೊರೋನಾ ಸೋಂಕಿದೆಯೇನಾ ಅಂತ, ವೈರಾಣು ಇದೆಯೇನಂತ ಇಲ್ಲ. ಆದರೆ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಟ್ಟಳೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಪೂಜೆಗೆ ಬಂದಾಗ ನೀವು ಏನು ಮಾಡಬೇಕು, ಹತ್ತತ್ರ ಕೂತ್ಕೊಳ್ಳೋಂಗಿಲ್ಲ, ದೂರ ಕೂತ್ಕೊಳ್ಬೇಕು. ಮುಖವಾಡ ಮಾಸ್ಕನ್ನ ನಾವು ಧರಿಸ್ಕೊಳ್ಬೇಕು. ಅವ್ರು ಹೇಳೋದು ನಿಜ, ಇದೇನೋ ಸುಳ್ಳಲ್ಲ. ಯಾವಾಗ ಯಾರಿಗೆಲ್ಲ ದೇವರು ಬಂದ್ಬಿಟ್ಟು ತಂದೆಯಾದ ದೇವರು ಪ್ರಭು ಯೇಸು ಕ್ರಿಸ್ತರು ಪವಿತ್ರ ಆತ್ಮ ಜೀವನದಲ್ಲಿ ಅವರಿಗೆ ಚಟ್ನಿ ಆಗಿರ್ತಾರೆ. ಚಟ್ನಿ ಅಂದ್ರೆ ನಮ್ಗೆ ಗೊತ್ತಲ್ಲ, ಯಾವುದಕ್ಕೆ ಯೂಸ್ ಮಾಡ್ತೀವಿ? ಊಟ ಮಾಡುವಾಗ ಚಪಾತಿನ ಓಕೆ ಸ್ವಲ್ಪ, ಅಥವಾ ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಸೈಡ್ ಡಿಶ್. ದೇವರು ಬಂದ್ಬಿಟ್ಟು ಸುಮಾರು ಜನರಿಗೆ ಸೈಡ್ ಡಿಶ್, ಯಾವಾಗ ಬೇಕೋ ಅದನ್ನ ಸ್ವಲ್ಪ ಸಾಕು, ಒಂದು ಎರಡು. ದೇವರ ಸೈಡ್ ಡಿಶ್ ಅಲ್ಲ, ದೇವರ ಫುಲ್ ಮೀಲು. ದೇವರನ್ನು ನಾವು ಸಂಪೂರ್ಣವಾಗಿ ಭುಜಿಸಬೇಕಾಗಿದೆ. ಪೂರ್ಣ ಭೋಜನ, ಪೌಷ್ಟಿಕ ಅಂಶಗಳೆಲ್ಲ ಅದರಲ್ಲಿದೆ. ಅದನ್ನು ನಂಬಿ ಬಾಳಬೇಕಾಗಿದೆ. ಅಂಥವರಿಗೆ ರಕ್ಷಣೆ ಸದಾ ಇರುತ್ತದೆ. ದೇವರನ್ನ ಬಿಟ್ಟಿಲ್ಲ, ನಾನು ದೇವರನ್ನ ಸೃಷ್ಟಿಸಿದ್ದೇನೆ. ನಾನು ಯಾವಾಗಲೂ ದುಡಿತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ದುಡಿಯೋದು ಒಳ್ಳೆಯದು, ಕೆಲಸ ಮಾಡೋದು ಒಳ್ಳೆಯದು. ಎಂಥ ದುಡಿಮೆ, ಎಂಥ ಕೆಲಸ? ನಾನು ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಕ್ಕಿದ್ದೇನೆ, ನೋಡಕ್ಕಿದ್ದೇನೆ, ಅದನ್ನು ವಿತರಣೆ ಮಾಡೋಕ್ಕಿದ್ದೇನೆ, ಅದನ್ನು ವ್ಯಾಪಾರ ಮಾಡೋಕ್ಕಿದ್ದೇನೆ, ಅದನ್ನು ಕೊಟ್ಟು ಹಣವನ್ನಾಗಿ ಮಾರ್ಪಡಿಸಿಕೊಳ್ಳಲಿದ್ದೇನೆ. ನನಗೆ ಸಂಪಾದನೆ, ಅದಕ್ಕಾಗಿ ನಾನು 2 ಗಂಟೆ ಕಾಲ, 5 ಗಂಟೆ ಕಾಲ, 8 ಗಂಟೆ ಕಾಲ, 12 ಗಂಟೆ ಕಾಲ, ಯಾಕೆ 24 ಗಂಟೆ ಕಾಲ ಸಹ ದುಡಿಯೋಕ್ಕೆ ರೆಡಿಯಾಗಿದ್ದೀನಿ. ದೇವ್ರು ಹೇಳ್ತಾರೆ, ನಾನು ಮಾಡು, ಏನೇನು ಮಾಡಬೇಕು ನೀನು ಮಾಡು, ಆದರೆ ಎಳ್ಳಷ್ಟು ನಿನಗೆ ಅದರಿಂದ ಜೀವ ಸಿಗಲು ಸಾಧ್ಯವಿಲ್ಲ. ಇದನ್ನೇ ಇಂದಿನ ಮೊದಲನೇ ವಾಚನದಲ್ಲಿ ಮೋಶೆ ಬೋಧನೆಯ ಕೊಡೋದಿಲ್ಲ, ಮೋಶೆ ಪ್ರಾರ್ಥನೆಯ ರೂಪದಲ್ಲಿ ಮಡಗ್ತಾರೆ. ಇಂದಿನ ಮೊದಲನೇ ವಾಚನವನ್ನು ನೀವು ಗಮನಿಸುವಾಗ ವಿಮೋಚನ ಕಾಂಡದಿಂದ ಆಯ್ದುಕೊಂಡ ವಾಚನ, ಆ ವಾಚನದಲ್ಲಿ ಹೇಳ್ತಾರೆ, ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಲು ಸರ್ವೇಶ್ವರ ಮೋಶೆ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಲು, ಸರ್ವೇಶ್ವರನು ಕರುಣಾಮಯನು, ದಯಾಳನು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿದ್ದಾದರೆ ತಾವೇ ತಮ್ಮ ಜೊತೆಯಲ್ಲಿ ಬರಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನೆಕ್ಸ್ಟ್ ವಾಕ್ಯಗಳನ್ನು ನಾವು ಗಮನಿಸಬೇಕು. ನಮ್ಮ ಜನರು ಹಠಮಾರಿಗಳು. ನಮ್ಮ ಜನರು ಎಂಥವರು? ನಮ್ಮ ಜನರು ಹಠಮಾರಿಗಳು. ಆದರೂ ತಾವು ನಮ್ಮ ಪಾಪಗಳನ್ನು, ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿದ್ದು ಪ್ರಾರ್ಥನೆ. ಯಾಕೆ ನಾವು ಬಲಿ ಪೂಜೆಗೆ ಬರ್ತಾ ಇದ್ದೀವಿ? ಯಾಕೆ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕಾಗಿದೆ? ನಮ್ಮಲ್ಲಿರುವ ಹಲವಾರು ಲೋಪದೋಷಗಳನ್ನು, ಕುಂದುಕೊರತೆಗಳನ್ನು ದೇವರು ಸರಿ ಮಾಡಲಿದ್ದಾರೆ. ಒಂದೆಡೆ ಸೋಂಕು ನೋಡ್ತಾ ಇದ್ದೀವಿ, ಸೋಂಕಿನಿಂದ ಬಿಡುಗಡೆ ಹೊಂದಿದ ಮಕ್ಕಳನ್ನ ನೋಡ್ತಾ ಇದ್ದೀವಿ, ಆಸ್ಪತ್ರೆಗೆ ತೆರಳಿ ಬರುವ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಏನೋ ಔಷಧಿನೆಲ್ಲ ಕೊಟ್ಬಿಟ್ಟು ಅವ್ರನ್ನ. ಆದ್ರೆ ನಾವು ದೇವರ ಜೊತೆಗೆ ಇರುವಾಗ ಆ ಸೋಂಕು ನಮ್ಮನ್ನು ಅಂಟಿಕೊಳ್ಳುವುದಿಲ್ಲ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಆ ವೈರಾಣು ನಮಗೆ ಹೇಳುವುದೇನೆಂದರೆ,
ನಿಮ್ಮನ್ನು ಸೃಷ್ಟಿಸಿದ ದೇವರ ಜೊತೆಗೆ ನೀವಿದ್ದಿದ್ದರೆ ನಾನು ನಿಮ್ಮಡೆಗೆ ಬರ್ತಾ ಇರಲಿಲ್ಲ, ನಿಮ್ಮನ್ನ ಮುಟ್ತಾ ಇರಲಿಲ್ಲ. ಅರ್ಥ ಏನು? ದೇವರು ನಿಮಗೆ 10 ಕಟ್ಟಳೆಯನ್ನು ಕೊಟ್ಟರು. ಸುಮಾರು ಜನರು ನೀವು ಅದನ್ನು ಪಾಲಿಸೋದಿಲ್ಲ. ದೇವರು ನಿಮಗೆ 10 ಕಟ್ಟಳೆಯನ್ನು ಕೊಟ್ಟಿರುವುದು ಯಾವುದಕ್ಕಾಗಿ? ನಿಮ್ಮಲ್ಲಿ ಒಂದು ಶಿಸ್ತನ್ನು ಬೆಳೆಸುವುದಕ್ಕಾಗಿ. ಜೀವನವೆಂದರೆ ಈ ರೀತಿಯಲ್ಲಿರಬೇಕು. ನಾನು ಯಾರಿಗೂ ದ್ರೋಹ ಮಾಡಬಾರದು, ನಾನು ಯಾರಿಗೂ ಕೆಡುಕನ್ನು ಮಾಡಬಾರದು, ನಾನು ಯಾರಿಂದಲೂ ಕಿತ್ತುಕೊಳ್ಳಬಾರದು, ಮೋಸ ವಂಚನೆ ಇದೆಲ್ಲ ನನ್ನಲ್ಲಿ ಇರಬಾರದು. ನಾನು ಪರರನ್ನು ನೋಡುವಾಗ ಬರೇ ಮನುಷ್ಯ ಆಕಾರವನ್ನು ನೋಡದೆ ದೈವತ್ವ ಆತನಲ್ಲಿ, ಆಕೆಯಲ್ಲಿ ನಾನು ಕಾಣಬೇಕಾಗಿದೆ. ಪೂಜ್ಯ ಭಾವದಿಂದ ನಾನು ಅವನು ನೋಡಬೇಕಾಗಿದೆ. ಇವತ್ತು ನಾವು ಪೂಜ್ಯ ಭಾವನೆ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು? ಮನುಷ್ಯರನ್ನು ನೋಡಿದಾಗ ಇವರಿಂದ ನಾವು ಎಷ್ಟು ಕಿತ್ಕೊಳ್ಬಹುದು, ಇವರನ್ನ ಉಪಯೋಗಿಸಬೇಕು. ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ, ಇದು ನನ್ನ ಚಿತ್ತವಲ್ಲ, ಇದು ನನ್ನ ಯೋಜನೆಯಲ್ಲ, ಇದು ನನ್ನ ಪ್ಲಾನ್ ಅಲ್ಲ. ಓಕೆ, ನಿಮಗೆ ಗೊತ್ತಿಲ್ಲ, ಆದ ಕಾರಣ ನಾನು ನನ್ನ ಮಗನನ್ನು ಕಳುಹಿಸುತ್ತಿದ್ದೇನೆ. ಈ ಮಗ ಯಾರು? ಈ ಮಗ ಕಾರ್ಯನಿರ್ವಹಣೆಯನ್ನು ಮಾಡಲಿರುವರು, ಕಾರ್ಯಾಚರಣೆ ಮಾಡಲಿರುವರು, ಅದನ್ನು ಈಡೇರಿಸುವವರು. ಅದಕ್ಕೆ ಅವರ ಹೆಸರು ಸನ್ ಇಸ್ ಅನ್ ಎಕ್ಸಿಕ್ಯೂಟಿವ್. ಪ್ಲಾನ್ ಮಾಡುವ ತಂದೆ, ಅದನ್ನು ಈಡೇರಿಸುವವರು ಪುತ್ರ. ತಮ್ಮ ಜೀವನದ ಮೂಲಕ ಪ್ರಭು ಯೇಸು ಕ್ರಿಸ್ತರು ಇದನ್ನೇ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಅವರು ಹೇಳಿದ್ದೇನೆಂದರೆ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಯಾವುದನ್ನ? ಬಲಿಪೂಜೆಯನ್ನು ಎಡಬಿಡದೆ ನನ್ನ ಸ್ಮರಣೆಗಾಗಿ ಮಾಡಿರಿ. ಆ ಬಲಿಪೂಜೆಯಲ್ಲಿ ಏನೆಲ್ಲ ನಡೀತದೆ? ಬಲಿಪೂಜೆಯಲ್ಲಿ ಮುರಿದು ಕೊಡುವರ ತನ್ನ ದೇಹವನ್ನು, ತನ್ನ ರಕ್ತವನ್ನು. ಇದರ ಮತ್ತೊಂದು ಅರ್ಥ, ತನ್ನಲ್ಲಿರುವ ಕೃಪೆಯನ್ನು, ತನ್ನಲ್ಲಿರುವ ಶಕ್ತಿಯನ್ನು, ತನ್ನಲ್ಲಿರುವ ಆಶೀರ್ವಾದವನ್ನು, ತನ್ನಲ್ಲಿರುವ ಜೀವವನ್ನು ಧಾರೆ ಎನ್ನುವುದು. ಇದನ್ನೇ ನಾವು ಮಾಡಬೇಕು. ಎಡಬಿಡದೆ ಕೆಲಸ ಮಾಡಬೇಕು. ಆದ್ರೆ ಇವತ್ತು ಹಂಗಲ್ಲ. ನಾನು ಯಾಕೆ ಮಾಡಬೇಕು? ನೀವು ಮಾಡಿ, ನೀವು ಕೊಡಿ. ಹೆತ್ತ ಮಕ್ಕಳು ತಂದೆ ತಾಯಿ ಇದ್ದಾರೆ. ಎಷ್ಟು ಜನ ಹೆತ್ತ ಮಕ್ಕಳು ನೀವು ಇಷ್ಟಪಡಿ, ನಾವು ನಿಮಗೆ ಕೆಲಸ ಮಾಡ್ತೀವಿ, ನೀವು ಸುಮಾರು ಕೆಲಸ ಮಾಡ್ತಾ ಇದ್ದೀರಾ. ಅಥವಾ ಎಷ್ಟೋ ತಂದೆ ತಾಯಿಯರು ಮಕ್ಕಳನ್ನ ಉಪಯೋಗಿಸ್ತಾರೆ ವಿನಃ ಹೆತ್ತ ಮಕ್ಕಳಿಗೆ ಸರಿಯಾದ ಆ ಗೌರವವನ್ನು ಕೊಡೋದಿಲ್ಲ. ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಎಂಥ ಸ್ವಭಾವ ಇರಬೇಕು, ಎಂಥ ಭಾವನೆ ಇರಬೇಕು, ಎಂಥ ಅರಿವಿರಬೇಕು. ನೀವು ಸೇವಕರು. ನಾನು ನಿಮ್ಮ ಪಾದಗಳನ್ನು ತೊಳೆದ ಹಾಗೆ ನೀವು ಸಹ ಒಬ್ಬರೊಬ್ಬ ಪಾದಗಳನ್ನು ತೊಳೆಯಬೇಕು. ಪಾದಗಳನ್ನು ತೊಳೆಯುವುದು ಒಂದು ಸಾಂಕೇತಿಕವಾದ ಒಂದು ಕ್ರಿಯೆ. ಇಲ್ಲಿ ಪಾದಗಳನ್ನ ಪ್ರತಿದಿನ ಅವರು ತುಳಿಬೇಕಂತಲ್ಲ, ಅವರಿಗೆ ಊಟ ಕೊಡಿ, ಪೋಷಣೆ ಮಾಡಿ. ಅವರ ದೃಷ್ಟಿಗೆ ಕಾಂತಿಯನ್ನು ನೀಡಿ, ಅವರಿಗೆ ಒಳ್ಳೆಯ ಭರವಸೆಯನ್ನು ಕೊಡಿ, ಅವರನ್ನು ಪ್ರೋತ್ಸಾಹಿಸಿರಿ. ಇದನ್ನೆಲ್ಲ ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದರು. ಕಾರ್ಯನಿರ್ವಹಣೆ, ಕಾರ್ಯಾಚರಣೆ, ಕಾರ್ಯಗತಗೊಳಿಸಿದರು, ಎಕ್ಸಿಕ್ಯೂಟಿವ್. ಆದರೆ ಇದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಇವಾಗ ನಾನು ಕೂಡ ಬೋಧನೆ ಕೊಡ್ತಾ ಇದ್ದೀನಿ, ಇದು ಸಾಧ್ಯನಾ? ಹೌದು, ನೀವೆಲ್ಲ ಹೇಳ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಎಷ್ಟು ಸಾಧನೆ ಮಾಡ್ತಾ ಇದ್ದೀರಾ? ಕಷ್ಟ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಯಾರಿರಬೇಕು? ಇದನ್ನು ಈಡೇರಿಸಬೇಕಾದ್ರೆ ನಾನು ನನ್ನನ್ನೇ ಸಮರ್ಪಿಸಿಕೊಂಡು, ದೇವರೇ, ಈ ಬಲಿಪೂಜೆ ಮೂಲಕ ನನ್ನನ್ನು ಅಭ್ಯಂಗಿಸಿರಿ, ನನ್ನ ಮೇಲೆ ನಿಮ್ಮ ಪವಿತ್ರಾತ್ಮ ಸುರಿಸಿರಿ. ನಾನು ಕರೆಗಳನ್ನಿಟ್ಟು ನಿಮ್ಮ ಪವಿತ್ರಾತ್ಮರು ಇವರ ಮೇಲೆ ಬಿದ್ದು ಈ ಸಾಧಾರಣ ರೊಟ್ಟಿ ರಸವನ್ನು ಪ್ರಭು ಕ್ರಿಸ್ತರ ಶರೀರವನ್ನಾಗಿ
ರಕ್ತವನ್ನಾಗಿ ಮಾರ್ಪಡಿಸಿರಿ ಎಂದು ಹೇಳುವಾಗ ಬರೀ ಆ ವಸ್ತುಗಳು ಮಾತ್ರವಲ್ಲ, ಮೊದಲು ದೇವರು ನನ್ನನ್ನು ಸಂಸ್ಕರಿಸಿ ಶಕ್ತಿಯನ್ನು ತುಂಬಿಸುತ್ತಾರೆ. ಆ ಶಕ್ತಿಯನ್ನು ನಾನು ಹೊತ್ಕೊಂಡು ಹೋಗಬೇಕಾಗಿದೆ. ಆ ಶಕ್ತಿಯನ್ನು ನಾನು ಇತರರಲ್ಲಿ ವಿತರಿಸಬೇಕು, ಕೊಡಬೇಕಾಗಿದೆ, ಹಂಚಿಕೊಳ್ಬೇಕಾಗಿದೆ. ಇದಕ್ಕೆ ನಾವೇನು ಹೇಳ್ತಾ ಇದ್ದೀವಿ? ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ಆ ಶಾಂತಿ ಎಂಬ ಪದ ಅದರಲ್ಲಿ ಏನೆಲ್ಲ ಅಡಗಿದೆ? ಅದರಲ್ಲಿ ಆರೋಗ್ಯ ಅಡಗಿದೆ. ಹೋಗಿ ನಿಮ್ಮ ಮನೆಗಳಲ್ಲಿ ಹೋಗ್ಬಿಟ್ಟು ನಿಮ್ಮ ಮಕ್ಕಳ ಮೇಲೆ ಕೈಗಳನ್ನಿಟ್ಟು ಆಶೀರ್ವಿಸಿದರೆ ಅವರಲ್ಲಿರುವ ಸೋಂಕು ಹೋಗ್ಬಿಡ್ತದೆ, ಅವರಲ್ಲಿರುವ ರೋಗ ಹೋಗ್ಬಿಡ್ತದೆ, ಅವರಲ್ಲಿರುವ ನೋವು ಹೋಗ್ಬಿಡ್ತದೆ. ಆದರೆ ಈ ಕರೆಗಳನ್ನು ತುಂಬಿಕೊಳ್ಬೇಕಾಗಿದೆ. ಇಲ್ಲೇ ಪವಿತ್ರಾತ್ಮರ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದೀವಿ. ಅವರು ಏನ್ ಮಾಡ್ತಾ ಇದ್ದಾರೆ? ಅದನ್ನ ಅಳವಡಿಸುತ್ತಾ ಇದ್ದಾರೆ, ಅದನ್ನ ಈಡೇರಿಸ್ತಾ ಇದ್ದಾರೆ, ಆ ಚಟುವಟಿಕೆಯನ್ನು ಮಾಡುವಂತೆ ಮಾಡ್ತಾರೆ. ಇದನ್ನ ನಾವು ಇಂಗ್ಲಿಷಲ್ಲಿ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಈ 3 ಜನ, ತಂದೆ ದೇವರು ಪ್ಲಾನ್ ಮಾಡ್ತಾ ಇದ್ದಾರೆ, ಜೇಸುನಾಥರು ಅದನ್ನು ಈಡೇರಿಸ್ತಾ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮರು ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೆ, ಅದರ ಇಂಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಇದನ್ನು ನಾವು ಗ್ರಹಿಸಿಕೊಂಡ್ರೆ ಪ್ರತಿ ಸಲ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನೆಂದು ಹೇಳುವಾಗ ದೇವರನ್ನು ಹೊತ್ತುಕೊಂಡು ನಾವು ಜೀವಿಸುತ್ತೇವೆ. ಎಷ್ಟೊಂದು ಮಹತ್ತರವಾದ ಶಕ್ತಿ ನಮ್ಮ ಮನದಲ್ಲಿ. ಬರೀ ಇಲ್ಲಿ ನೀವು ಹಿಡ್ಕೊಂಡು ನೀವು ಮಾಡುವಾಗ ಆ ಶಕ್ತಿ ಹರಿದಾಡೋದನ್ನ ನೋಡ್ತೀವಿ. ಆದ್ರೆ ಅದನ್ನ ಮಾಡುವಾಗ ಅತಿ ಭಕ್ತಿ ವಿಶ್ವಾಸ ಮಾಡಬೇಕು. ಸುಮ್ಮನೆ ಸೊಳ್ಳೆ ಓಡಿಸಂಗಿಲ್ಲ ಪಿತನಸ್ತನ ಪವಿತ್ರಾತ್ಮನೆ. ಅದಕ್ಕೆ ನಾವು ಹೇಳೋದು, ಆ ಪಿತನಸ್ತನ ಯಾವ ರೀತಿಯಲ್ಲಿ ಹೇಳಿದೆ? ಪಿತನಸ್ತನ ಪವಿತ್ರಾತ್ಮನಲ್ಲಿ ಆಮೇಲೆ ಓಡಬೇಕು. ಕೆಲವು ಸಂದರ್ಭಗಳಲ್ಲಿ ಆ ಪದಗಳನ್ನೇ ನಾವು ಮರೆತು ಬಿಡ್ತೇವೆ. ಆದ ಕಾರಣ ಪ್ರೀತಿಯ ಸಹೋದರಿ ಪರಮತಿತ್ವರ ಹಬ್ಬವನ್ನು ಕೊಂಡಾಡುವಾಗ ಮಹಿಮೆಯ ಕೊಂಡಾಟ. ಉದಾಹರಣೆಗೆ ನಾವು ಬಲಿಪೂಜೆ ಪ್ರಾರಂಭದಲ್ಲಿ ಪಿತರಸುತನ ಮತ್ತು ಪವಿತ್ರನಾಮ ಹಾಕ್ತೇವೆ. ತದನಂತರ ಒಂದು ಪ್ರಾರ್ಥನೆ ಹೇಳುತ್ತೇವೆ. ಕರ್ತರಾದ ಯೇಸು ಕ್ರಿಸ್ತರು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಿಮ್ಮೊಡನಿರಲಿ. ಇದು ಸೃಷ್ಟಿಸಿದ ಪ್ರಾರ್ಥನೆಯಲ್ಲ, ಇದು ಪವಿತ್ರ ಗ್ರಂಥದಿಂದ ಆಯ್ದುಕೊಂಡ ಒಂದು ವಾಕ್ಯ. ಇಂದಿನ 2ನೇ ವಾಚನವನ್ನು ನಾವು ಗಮನಿಸುವಾಗ ಸಂತ ಪೌಲರು ಕೊರಿಂಥರಿಗೆ ಬರೆದ 2ನೇ ಪತ್ರ 13ನೇ ಅಧ್ಯಾಯ 13ನೇ ವಚನ ನಮಗೆ ಹೇಳುತ್ತೇನೆಂದರೆ, ಪ್ರಭು ಯೇಸು ಕ್ರಿಸ್ತರ ತ್ಯಾಗ, ಪ್ರಭು ಯೇಸು ಕ್ರಿಸ್ತರ ಪ್ರೇಮ, ತಂದೆಯಾದ ದೇವರ ಪ್ರೇಮ, ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಅದನ್ನು ಹಂಚಿಕೊಂಡು ನಾವು ಶುರು ಮಾಡ್ತೇವೆ. ಆದ ಕಾರಣ ಪ್ರಿಯರೇ, ಈ ಮೂವರು ನಮ್ಮ ಜೀವನದಲ್ಲಿ ಬರಮಾಡಿಕೊಂಡು ಸಹಸಂಚಾರ ಅವರ ಜೊತೆಗೆ ಮಾಡುತ್ತಾರೆ. ನಮ್ಮ ಎಲ್ಲ ಸಂವೇದನೆಗಳನ್ನು ಅವರಲ್ಲಿ ಸಮರ್ಪಿಸುತ್ತಾ ನಮ್ಮನ್ನೇ ಸಮರ್ಪಿಸೋಣ. ಆಮೇಲೆ ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ
ಪ್ರಿಯ ಸಹೋದರ ಸಹೋದರಿ, ಯಾರೇ ಪವಿತ್ರತ್ವದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಅನುಪಮ ಸಂಗಮದ ಮುಂದೆ ಸಮರ್ಪಿಸಿಕೊಡುತ್ತಾರೆ, ಅಂತವರಿಗೆ ದೇವರು ತಮ್ಮ ಯಥೇಚ್ಛವಾದ ವರಪ್ರಸಾದ ಅನುಗ್ರಹಿಸಲಿದ್ದಾರೆ. ಆದ ಕಾರಣ ನಮ್ಮ ದೀನ ಪ್ರಾರ್ಥನೆಗಳನ್ನು ಅವರ ಮುಂದಿಟ್ಟು ವಿಶ್ವಾಸದಿಂದ ಯಾಚಿಸೋಣ. ನಿಮ್ಮ ಉತ್ತರ: ಓ ಕರ್ತನೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶ್ವಗುರು ಪೋಪ್ ಫ್ರಾನ್ಸಿಸ್ ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳು, ಧಾರ್ಮಿಕ ವೃಂದದವರು ಪರಮತ್ವದ ಐಕ್ಯತೆಯುಂಟೆ ಪ್ರೀತಿ, ಶಾಂತಿ ಮತ್ತು ಸಹಬಾಳ್ವೆಯ ಒಂದೇ ಸಿದ್ಧಾಂತವನ್ನು ಒಗ್ಗಟ್ಟಾಗಿ ಸಾರುವ ಸಾಧನಗಳಾಗುವಂತೆ ಪ್ರಾರ್ಥಿಸೋಣ. ಕೊರೋನಾ ಕಾಲರಾದಂಥ ಮರಣಾಂತಿಕ ರೋಗವು ಹಾಳು ಮಾಡಿರುವ ಕುಟುಂಬಗಳ, ಸಮಾಜದ ಹಾಗೂ ದೇಶದ ನೆಮ್ಮದಿ ಶೀಘ್ರವಾಗಿ ಮರಳಿ ಬರುವಂತೆ ಶ್ರಮಿಸಿದ ಎಲ್ಲ ಸೇವಾಸಕ್ತರ ತ್ಯಾಗವನ್ನು ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಜಾತಿ, ಪಂಗಡ, ಮತ, ಭಾಷೆ ಇವುಗಳನ್ನು ಮೀರಿದ ಸ್ನೇಹ, ಸೌಹಾರ್ದತೆಯನ್ನು ಎಳೆಯ ವಯಸ್ಸಿನಲ್ಲಿಯೇ ಮಕ್ಕಳಲ್ಲಿ ಬಿತ್ತುವ ಜವಾಬ್ದಾರಿಯನ್ನು ಎಲ್ಲ ಕುಟುಂಬಗಳು, ಶಿಕ್ಷಣ ಸಂಸ್ಥೆ, ಧಾರ್ಮಿಕ ಸಂಸ್ಥೆ, ಮಾಧ್ಯಮ ಮತ್ತು ಸರ್ಕಾರಗಳು ವಹಿಸಿಕೊಂಡು ಈ ದೆಸೆಯತ್ತ ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ಪ್ರಾರ್ಥಿಸೋಣ. ಬಿರುಕು ಬಿಟ್ಟ ಕುಟುಂಬಗಳು, ಹರಿದು ಹಂಚಿ ಹೋದ ಬಾಂಧವ್ಯಗಳು, ಕಳೆದು ಹೋದ ಸಂಬಂಧಗಳನ್ನು ಪರಮತ್ವ ದೇವರು ತಮ್ಮ ಕೃಪಾ ದೃಷ್ಟಿಯಿಂದ ಸ್ಪರ್ಶಿಸಿ ಮರಳಿ ಒಂದಾಗಿಸುವಂತೆ ಪ್ರಾರ್ಥಿಸೋಣ. ದಯಮಯ ದೇವರೇ, ಮೂರು ವ್ಯಕ್ತಿಗಳು ಸೇರಿ ಏಕದೇವರಾಗಿರುವ ನಿಮ್ಮ ಮುಂದೆ ನಮ್ಮ ಆತ್ಮ ನಿವೇದನೆಯನ್ನು ಮುಂದಿಟ್ಟಿದ್ದೇವೆ. ನಿಮ್ಮ ಚಿತ್ತಾನುಸಾರ ನಮ್ಮ ಪ್ರಾರ್ಥನೆಗಳನ್ನು ಪೂರೈಸಿರಿ. ನಮ್ಮ ಪ್ರಭು ನಿಮ್ಮ ಕುಮಾರರಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೋಜನೆಗಳನ್ನು ನಾವು ಮಾಡಿದ ಆಧ್ಯಾತ್ಮಿಕ ಪ್ರಯತ್ನ ಪ್ರಾರ್ಥನೆಗಳನ್ನು ಕೊರೋನಾ ಸೋಂಕಿನಿಂದ ಬೆಳಗುತ್ತಿರುವ ಎಲ್ಲ ಸಹೋದರ ಸಹೋದರಿಯನ್ನು ಇವರಿಗೆ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಹೃದಯಗಳ ತಂದೆಯ ದೇವರಿಗೆ ಕಾಣಿಕೆ ಸುಖಬೇಡಿ ಮತ್ತು ನಿಮ್ಮ ಬಲಿಪಿತರಾಸನ ಕೃಪೆಗೆ ಆಗುತ್ತಿ ಪ್ರಾರ್ಥಿಸೋಣ.
ನಮ್ಮ ಸೇವೆಯ ಈ ಬಲಿಯನ್ನು ಪಾವನಗೊಳಿಸಿರಿ. ಇದರಿಂದ ನಮ್ಮನ್ನು ನಿಮಗೆ ಅನಂತ ಕಾಣಿಕೆಯನ್ನಾಗಿ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರೊಂದಿಗೂ ಪವಿತ್ರಾತ್ಮರೊಂದಿಗೂ ಐಕ್ಯವಾಗಿದ್ದರು. ಒಂದೇ ವ್ಯಕ್ತಿಯಾಗಿರದೆ ಒಂದೇ ಸತ್ವದಲ್ಲಿ ತ್ರಿತ್ವವಾಗಿ ಒಬ್ಬರೇ ದೇವರು, ಒಬ್ಬರೇ ಪ್ರಭು ಆಗಿದ್ದೀರಿ. ನೀವೇ ನಮಗೆ ಪ್ರಕಟಪಡಿಸಿರುವ ಪ್ರಕಾರ ನಿಮ್ಮ ಮಹಿಮೆಯನ್ನು ಕುರಿತು ನಾವು ಏನನ್ನು ವಿಶ್ವಾಸಿಸುತ್ತೇವೋ ಹಾಗಲ್ಲೇ ನಿಮ್ಮ ಪುತ್ರರನ್ನು ಹಾಗೂ ಪವಿತ್ರಾತ್ಮರನ್ನು ಕುರಿತು ಯಾವುದೇ ವ್ಯತ್ಯಾಸವಿಲ್ಲದೆ ವಿಶ್ವಾಸಿಸುತ್ತೇವೆ. ನಿಮ್ಮ ನೈಜ ಹಾಗೂ ನಿತ್ಯ ದೈವತ್ವವನ್ನು ನಿವೇದಿಸುತ್ತ ಪ್ರತಿ ವ್ಯಕ್ತಿಯ ಅದ್ವಿತೀಯತೆಯನ್ನು, ಸತ್ವದಲ್ಲಿ ಏಕತೆಯನ್ನು, ಮಹತ್ವದಲ್ಲಿ ಸಮಾನತೆಯನ್ನು ಆರಾಧಿಸುತ್ತೇವೆ. ಇದನ್ನೇ ದೇವದೂತರು, ಶ್ರೇಷ್ಠ ದೂತರು, ಕೆರೂಬಿ ಮತ್ತು ಸೆರಾಫಿಮ್ ದೂತರು ಎಡೆಬಿಡದೆ ದಿನನಿತ್ಯವೂ ಏಕಕಂಠದಿಂದ ಹೊಗಳಿ ಹಾಡುವುದೇನೆಂದರೆ,
ಪ್ರಭು, ನೀವು ನಿಜವಾಗಿ ಪರಿಶುದ್ಧರು. ಅಪ್ಪ ಪಿತನೇ, ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸೃಷ್ಟಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಹೇಗೋ ನಮ್ಮ ಪ್ರಭು ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ನನ್ನ ಪೂಜ್ಯ ಶರೀರ. ಭೋಜನದಾಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಪುನಃ ತಮ್ಮ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಆದ್ದರಿಂದ ಪ್ರಭು ನಿಮ್ಮ ಪುತ್ರನ ರಕ್ಷಣಾ ಯಾತನೆ ಅವರ ಅದ್ಭುತಗಳ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸಿದ್ದಾರೆ. ಅವರ ಪುನರಾಗಮನಿಸುತ್ತಿರುವ ನಾವು ಈ ಪವಿತ್ರ ಜೀವಂತ ಬಲಿ ನಿಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸೆ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಿ ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಆದಿ ಪೂಜ್ಯ ದೇವಾದಿ ಕನ್ಯಾಮರಿಯವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಸ್ನಾನಿಕ ಯೋಹಾನನು, ಪುನೀತ ಪ್ರೇಸ್ ಪೇತ್ರ ಪೌಲ್, ಜೂದ ದಿ ಥೋಮಾಸ್, ಜೇಮ್ಸ್, ಯೋಹಾನನು, ಮತ್ತಾಯ, ಮಾರ್ಕ, ಲೂಕಾಸ್, ಪ್ರಥಮ ರಕ್ತ ಸಾಕ್ಷಾತ್ ಸೇಫಾನ್, ಬೆನತ್ ಪೇತ್ರ ಪೀಠ ಕ್ಲೇರಬನ್, ಸರ್ಫಸ್ ಬಿಗರಿ, ಅಲ್ಫ್ರೆಡ್ ಬದಾರ್ಕಿನಾಥನ್, ಪುನಃ ಚಿನ್ನ ಪ್ರಬಂಧದ ಐವತ್ತು ದೇಶ ಅಂತೋಣೆ ಪಾಲ್ ಅಂತೋಣಿಯರು, ಸಿದ್ಧಾಮೃತ ಅಗಸ್ತ ಆಶೀರ್ವಾದ ಪುರ ಕ್ಲಾರೆಟ್, ಅಂತ್ಯೋಗಿದ ಇಗ್ನಾಸಿ ಇಗ್ನಾಸಿ, Saint Francis Xavier, Francis Vincent, Francis John Marie, John Peter, John Bosco, Jean Jacques, Jean Chantal, Saint Jerome, Jerome Emilian, Gervarius, Saint John Chrysostom, Saint Julius Justin, Vivian John Polypatman John, Saint Thomas Aquinas, Theodore, French Frederick, Blessed Francis, Venezuela, Saint Peter, Given, Saint Paulus, Saint Paul, Puja Noel, Dev Sacred, Saint Dr. Javis, Catholic Charles, Saint Francis Gregory, Saint Maria Gurite, Kiri Abdul Teresh, Rita Manuel Faustina, Alcop Margaret Maria, Atna Bhaktivinoda, Padre Abel Patrick, Saint Sebastian, Saint Dolly, Saint Bernadette, Saint Louis, Saint Louis Gerard Vigilance, Zedam Fabiola, Saint Anna Majwaki, Matri Mention, but Saxaturudi. ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನಹದಿಂದ ನಿಮ್ಮ ಎಂದೆಂದು ತಪ್ಪದ ನೆನಪಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಠ ಬಚಾದವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಅಳಿಸಿಕೊಂಡ ಸರ್ವಜನರೊಂದಿಗೂ ಭೂಲೋಕದಲ್ಲಿ ಯಾತ್ರಾ ಸ್ಥಿತಿಯಲ್ಲಿರುವ ನಿಮ್ಮ ಧರ್ಮಸನ ಪ್ರೀತಿ ಮತ್ತು ವಿಶ್ವಾಸ ಸ್ಥಿರಗೊಳಿಸಿರಿ. ದಯಮಯ ತಂದೆಯ ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರತಿಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯನ್ನು ನಿಮಗೆ ಮೆಚ್ಚುಗಾಂತಿ ಮಾಡಿ ಲೋಕಕ್ಕೆ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸಿರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲೇ. ಕ್ರಿಸ್ತರಾಗಿದ್ದ ಪ್ರೇರಿತರಾಗಿ ದೈವ ಬೋಧಿತ ಶಿಕ್ಷಿತರಾಗಿ ಧೈರ್ಯದಿಂದ ವಿಶ್ವಾಸ ನಾವು ತಂದೆ ದೇವರಲ್ಲಿ ಪ್ರಾರ್ಥಿಸುವುದೇನೆಂದರೆ, ಎಲ್ಲ ಸಮಸ್ಯೆಗಳಿಂದ ಸಂಕಟಗಳಿಂದ ಉಪದ್ರವ
ಪ್ರತಿಷ್ಠರಾಗಿ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯುತದಿಂದ ಕರುಣಿಸಿರಿ. ನಾವು ಮೋಕ್ಷಾಂತವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಹ್ವಾನಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರವೇಶ ಶಾಂತಿಯಿಂದ ಹೋಗುತ್ತೇನೆ, ನನ್ನ ಶಾಂತಿ ಪ್ರತಿಯಿಂದ ಹಿಡಿದೇನೆ. ನಮ್ಮ ಪಾಪಗಳನ್ನು ನೀವು ನೋಡದೆ ನಿಮ್ಮ ಧರ್ಮ ಭಕ್ತಿ ವಿಶ್ವಾಸ ನಿರೀಕ್ಷಿಸಿರಿ. ಅದಕ್ಕೆ ಮಿಂಚಿದ ಪ್ರಕಾರ ಶಾಂತಿ ಪ್ರೀತಿ ವಿಶ್ವಾಸ ಆರೋಗ್ಯ ಜ್ಞಾನವನ್ನು ಪರಿಶುದ್ಧತೆಯಾಗಿ ಅನುಗ್ರಹಿಸಿರಿ. ಯುಗಾಂತರಕ್ಕೂ ಜೀವನ ಕರ್ತನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರನೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿತು ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರೆ ಇವರೇ ಪ್ರಭು ಯೇಸು ಕ್ರಿಸ್ತರು. ಇವರು ನಮಗೆ ಹೇಳಿದೆಂದರೆ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ. ನಾನು ಹೋಗಿ ನಿಮಗೆ ಒಬ್ಬ ಪೋಷಕರನ್ನು ಪವಿತ್ರಾತ್ಮ ಗಳಿಸುವೆನು. ಪ್ರಭು ಯೇಸು ಕ್ರಿಸ್ತರ ಪಾಸ್ಕ ಭೋಜನಕ್ಕೆ ಹಬ್ಬಾನಿತರನ್ನಾದ ಭಾಗ್ಯವಂತನು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ವಂದಿಸಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ಈ ಸಂಸ್ಕಾರದ ಸ್ವೀಕಾರವು ಹಾಗೂ ಅನಂತ ಪರಮತ್ರಿತ್ವದ ಮತ್ತು ಅದರ ಅಖಂಡ ಏಕತ್ವದ ನಿವೇದನೆಯು ನಮ್ಮ ಶರೀರಾತ್ಮಗಳಿಗೆ ಆರೋಗ್ಯವನ್ನು ತರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಿ ಕಾಪಾಡ. ಕ್ರಿಸ್ತನ ಪಡೆದ ಶಕ್ತಿ ಸಂದೇಶವನ್ನು ಎಲ್ಲೆಡೆ ಹಂಚಿಕೊಂಡು ಬಾಳಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ.